ಇದು ಮೈನ್ ಫಸ್ಟ್ ನಿಮ್ದು ಇದು ಬರುತ್ತೆ ಪ್ಯಾಡಿ ಸ್ಟ್ರಾ. ಈ ತರ ಸ್ಮಾಲ್ ಆಗಿ ಕಟ್ ಆಗಿರ್ಬೇಕು. ಈ ತರ ಸಣ್ಣ ಬ್ಯಾಗಿಂಗ್ ಟೈಮಲ್ಲಿ ಯಾವುದೇ ಕಾರಣಕ್ಕೂ ಫಸ್ಟ್ ಆಗ್ತಿರಲ್ಲ ಪ್ಯಾಡಿ ಸ್ಟ್ರಾ, ಅದು ಯಾವತ್ತೂ ಜಾಸ್ತಿನೇ ಇರಬೇಕು. ಮತ್ತೆ ಸ್ಪಾನ್ ಟು ಸ್ಪಾನ್ ಪ್ಯಾಡಿ ಸ್ಟ್ರಾ ಇರಲೇಬೇಕಾಗುತ್ತೆ ಜಾಸ್ತಿ. ನಿಮ್ಬೇಕಾದ್ರೆ ಸ್ಪಾನ್ನ ಚೆನ್ನಾಗಿರೋರ ಹತ್ರ ಮಾಡಿ, ಮತ್ತೆ ಈಸ್ಕೊಬೇಕಾದ್ರೆ ಚೆನ್ನಾಗಿ ಈಸ್ಕೊಳ್ಳಿ. ಇದು ಮತ್ತೆ ಇದು ಇವೆರಡೇ ಮೈನ್ ಇಂಗ್ರೀಡಿಯೆಂಟ್ ಮಶ್ರೂಮ್ಸ್ ಬೆಳೆಯೋದಕ್ಕೆ. ಇವ್ರೇಷನ್ ಕೊಡೋರು ಇದಾರೆ ಕಡಿಮೆ ರೇಟಿಗೆ. ನೀವು ಕಡಿಮೆ ರೇಟ್ ಅಂತ ಹೋದ್ರೆ ಸ್ಪಾನ್ನು ನೀವೇ ಹಾಳಾಗೋಗ್ತೀರಾ. ಒಂದು 10 ರೂಪೀಸ್ ಜಾಸ್ತಿ ಆಗಲಿ ಸ್ಪಾನ್ ಅಲ್ಲಿ ಚೆನ್ನಾಗಿರೋ ಸ್ಪಾನ್ ತಗೊಳ್ಳಿ. ಈ ತರ ನಿಮಗೆ 3 ಲೇಯರ್ಸ್ ಮತ್ತೆ ಇಲ್ಲ 4 ಲೇಯರ್ಸ್ ಕೊಡ್ತೀವಿ. ರೆಡಿ ಮಾಡಿ ನಾವೇ, ಯಾರಿಗೆ ಲೇಬರ್ಸ್ ಪ್ರಾಬ್ಲಮ್ ಇದೆ ಅಂಥವ್ರಿಗೆ ಮಾತ್ರ ನಾವು ಈ ತರ ರೆಡಿಮೇಡ್ ಬ್ಯಾಗ್ಸ್ ಕೊಡ್ತೀವಿ. ನೋಡಿ, ಇದ್ರಲ್ಲೇ ಜಾಸ್ತಿ ಮೇನ್ ಎಫರ್ಟ್ ಇರೋದು ಬ್ಯಾಗಿಂಗ್ ಮಾಡೋ ಟೈಮಲ್ಲಿ. ಬ್ಯಾಗಿಂಗ್ ಮಾಡಿದ್ಮೇಲೆ ನಿಮಗೆ ಕಂಟಾಮಿನೇಷನ್ ರೇಷಿಯೋ ಬರೋದು 0. ಇದು ನೋಡಿ, ಇದು ಈ ಜಸ್ಟ್ ಎಸ್ಟರ್ಡೇ ಬ್ಯಾಗಿಂಗ್ ಮಾಡಿರೋದು. ನೀವು ನೋಡ್ಬೋದು ಇಲ್ಲಿ ಮೈಸಿಲಿನ್ ರನ್ ಆಗ್ತಾ ಇದೆ. ಸೊ ದಟ್ ಯು ಕ್ಯಾನ್ ಸಿ ದಿಸ್ ಆಲ್. ಈ ಥರದಿಂದ ಈ ಥರ ಬರುತ್ತೆ ನಮ್ಮ ಬ್ಯಾಗ್ಸ್ ಮೈಸಿಲಿನ್ ರನ್ ಆಗೋದು. 2 to 3 kgs ತಗೊಬೋದು ಈ ಬ್ಯಾಗಲ್ಲಿ. ಈ ಬ್ಯಾಗಲ್ಲಿ ಬಂದು ನೀವು ಅಪ್ರಾಕ್ಸಿಮೇಟ್ 2 kgs ಹೇಲ್ಡ್ ಎಕ್ಸೆಪ್ಟ್ ಮಾಡ್ಬೋದು. ಸೊ ಅದು ಮಶ್ರೂಮ್ ಬಿಸ್ನೆಸ್ ಅಲ್ಲಿ ಒಂದು ಬಂದು ಪ್ಯಾಕಿಂಗ್ ಬ್ಯಾಗ್ಸ್ ಅಲ್ಲಿ ಫೇಲ್ಯೂರ್ ಆಗ್ತೀವಿ, ಮತ್ತೆ ಇನ್ನೊಂದು ಮಾರ್ಕೆಟಿಂಗ್. ಇವೆರಡು ಚೆನ್ನಾಗಿ ಇಟ್ಕೊಂಡ್ರೆ ಮಶ್ರೂಮ್ ಬಿಸ್ನೆಸ್ ಈಸ್ ನಂಬರ್ 1. ಸೊ ನೀವು ಸರ್ ನಮಸ್ತೆ. ಸರ್ ನಮಸ್ತೆ. ತಮ್ಮ ಪರಿಚಯ ಸರ್? ಸರ್ ಸಂತೋಷ್ ಅಂತ, ಡಾಕ್ಟರ್ ಮಶ್ರೂಮ್ ಫಾರ್ಮ್ ಕಡೆಯಿಂದ. ನಮ್ದು ಚಿಕ್ಕಬಳ್ಳಾಪುರ ಡಿಸ್ಟಿಕ್, ಚಿಂತಾಮಣಿ ತಾಲೂಕು, ಮತ್ತೆ ಕೈವಾರದ ಹತ್ರ ಜೋಡಿ ಹೊಸಳ್ಳಿ ಅಂತ ನಮ್ಮ ಫಾರ್ಮ್. ತಾವೊಬ್ರು ಪ್ರಗತಿಪರ ಮಶ್ರೂಮ್ ಬೆಳೆಗಾರರಾಗಿ ಪ್ಯಾಕಿಂಗ್ ಬಹಳ ಇಂಪಾರ್ಟೆಂಟ್ ಇದರಲ್ಲಿ. ಹೌದು, ಮಶ್ರೂಮ್ ಬೆಳೆಯೋದು ದೊಡ್ಡದಲ್ಲ. ಎಲ್ಲೋ ಯೂಟ್ಯೂಬ್ ನೋಡ್ತಾರೆ, ಬೇರೆ ಬೇರೆ ಟ್ರೈನಿಂಗ್ ತಗೋತಾರೆ, ಎಲ್ಲ ಮಾಡ್ತಾರೆ. ಫೇಲ್ಯೂರ್ ಆಗೋದೇ ಪ್ಯಾಕಿಂಗ್ ಅಲ್ಲಿ ಅಂತ ಕೇಳ್ಪಟ್ಟಿದ್ದೆ. ಹೌದು. ಸೊ ಅದ್ರ ಬಗ್ಗೆ ತಾವು ವಿಸ್ತೃತವಾಗಿ ತಿಳಿಸ್ಕೊಡ್ಬೋದಾ? ಹೇಗೆ ಪ್ಯಾಕಿಂಗು, ಏನೆಲ್ಲ ಸವಾಲಿದೆ ಅದರಲ್ಲಿ? ಬನ್ನಿ ನೋಡೋಣ. ಈಗ ನೋಡಿ, ನಾವು ಫಸ್ಟ್ ಯಾರೇ ಬರಲಿ ಆಚೆಯಿಂದ ಒಳಗಡೆಗೆ ಡೆಟಾಯಿಲ್ ಕೊಡ್ತೀವಿ. ಯಾಕೆಂದ್ರೆ ಹ್ಯಾಂಡ್ ವಾಶ್ ಮಾಡ್ಕೊಳೋದಕ್ಕೆ, ಯಾಕೆಂದ್ರೆ ಬ್ಯಾಕ್ಟೀರಿಯಾ ಆಗಲಿ ಫಂಗಸ್ ಆಗಲಿ ಕಿಲ್ ಆಗಲಿ ಅಂತ. ಈಗ ಇದು ಮೈನ್ ಫಸ್ಟ್ ನಿಮ್ದು ಇದು ಬರುತ್ತೆ ಪ್ಯಾಡಿ ಸ್ಟ್ರಾ. ಈ ತರ ಸ್ಮಾಲ್ ಆಗಿ ಕಟ್ ಆಗಿರ್ಬೇಕು. ಈ ತರ ಸಣ್ಣದಾಗಿ ಕಟ್ ಆಗಿರ್ಬೇಕು. ಬತ್ತದಿಲ್ಲ ಪ್ಯಾಡಿ ಸ್ಟ್ರಾ. ಯಾಕೆಂದ್ರೆ ಸಣ್ಣದಾಗಿ ಯಾಕೆ ಕಟ್ ಆಗಿರ್ಬೇಕು ಅಂದ್ರೆ ಆ ಫಂಗಸ್ ಇದೆಯಲ್ಲ, ಆ ಫಂಗಸ್ ಉದ್ದು ತಿನ್ನಕ್ಕೆ ಟೈಮ್ ತಗೊಳುತ್ತೆ, ಅದೇ ಚಿಕ್ಕ ತಿನ್ನಕ್ಕೆ ಬೇಗ ತಿನ್ನುತ್ತೆ. ಮತ್ತೆ ನಿಮ್ಗೆ ಬ್ಯಾಗಿಂಗ್ ಟೈಮಲ್ಲಿ ಯಾವುದೇ ಕಾರಣಕ್ಕೂ ಫಸ್ಟ್ ಆಗ್ತಿರಲ್ಲ ಪ್ಯಾಡಿ ಸ್ಟ್ರಾ, ಅದು ಯಾವತ್ತೂ ಜಾಸ್ತಿನೇ ಇರಬೇಕು. ಮತ್ತೆ ಸ್ಪಾನ್ ಟು ಸ್ಪಾನ್ ಪ್ಯಾಡಿ ಸ್ಟ್ರಾ ಇರಲೇಬೇಕಾಗುತ್ತೆ ಜಾಸ್ತಿ. ನಿಮಗೆ ಈ ಫಂಗಸ್ಗೆ ಮೇನ್ ಫುಡ್ ಬಂದು ಪ್ಯಾಡಿ ಸ್ಟ್ರಾ. ಈ ಪ್ಯಾಡಿ ಸ್ಟ್ರಾ ಎಷ್ಟು ಚೆನ್ನಾಗಿ ತಿನ್ನುತ್ತೆ ಅಷ್ಟು ಚೆನ್ನಾಗಿ ಮಶ್ರೂಮ್ಸ್ ಬರುತ್ತಲ್ಲ. ಸೊ ಇದು ಬಹಳ ಮುಖ್ಯ ಅನ್ಸುತ್ತೆ ಅಲ್ವಾ? ಹೌದು. ಪ್ಯಾಕಿಂಗ್ ಇದ್ರ ಟೈಮಲ್ಲಿ. ಹೌದು. ಬೇರೆ ಏನೆಲ್ಲ ಸೂಕ್ಷ್ಮತೆಯನ್ನ ನಾವು ಅನ್ಸುತ್ತೆ? ಮತ್ತೆ ಸೆಲೆಕ್ಷನ್ ಆಫ್ ಸ್ಪಾನ್ ಅಂತ. ಸೆಲೆಕ್ಷನ್ ಮಾಡ್ಬೇಕಾದ್ರೆ ಸ್ಪಾನ್ನ ಚೆನ್ನಾಗಿರೋರ ಹತ್ರ ಮಾಡಿ, ಮತ್ತೆ ಈಸ್ಕೊಬೇಕಾದ್ರೆ ಚೆನ್ನಾಗಿ ಈಸ್ಕೊಳ್ಳಿ. ಇದು ಮತ್ತೆ ಇದು ಇವೆರಡೇ ಮೈನ್ ಇಂಗ್ರೀಡಿಯೆಂಟ್ ಮಶ್ರೂಮ್ಸ್ ಬೆಳೆಯೋದಕ್ಕೆ. ಇವೆರಡು ಚೆನ್ನಾಗಿ ಮೇನ್ ಅಂತ ಹೇಳ್ತೀರಾ? ಇವೆರಡು ಕಾಮನ್ ಆಗಿ ಸಿಗುತ್ತೆ, ತಗೋತೀವಿ, ಮಾಡ್ತೀವಿ. ಆ ಹುಲ್ಲು ಮತ್ತೆ ನಿಮ್ಗೆ ಅದು 6 months ಓಲ್ಡ್ ಆಗಿರ್ಬೇಕು. ಪ್ಯಾಡಿ ಸ್ಟ್ರಾ ಬಂದು ನೀವು ಹಾರ್ವೆಸ್ಟ್ ಮಾಡಿದ್ದು ಹಾರ್ವೆಸ್ಟ್ ಮಾಡಿದ ತಕ್ಷಣ ನೋ ಯೂಸ್ ಆಗಲ್ಲ ನಮ್ಗೆ. 6 months ಆಗಿರ್ಬೇಕು ಕಟ್ ಮಾಡಿ. ತೋಟದಲ್ಲಿ ಕಟ್ ಮಾಡಿ 6 months ಆಗಿರೋ ಹುಲ್ಲು ತಗೊಂಡ್ರೆ ನಮ್ಗೆ ಸೂಟಬಲ್. 6 months ಒಳಗಡೆ ತಗೊಂಡ್ರೆ ಇಟ್ಸ್ ನಾಟ್ ಸೂಟಬಲ್. ಯಾಕೆಂದ್ರೆ ಚೆನ್ನಾಗಿ ಒಣಗಿರುತ್ತೆ, ಸೊ ದಟ್ ಫಂಗಸ್ ಕ್ಲೀನ್ ಆಗಿ ತಿನ್ಬೋದು ಅಂತ. ಮತ್ತೆ ಇನ್ನೊಂದು ಸ್ಪಾನ್ ಹೇಳಿದ್ನಲ್ಲ, ಸ್ಪಾನ್ ಸೀಡ್ಸ್ ಇದು ಅಲ್ಲಿ ನೋಡ್ಬೋದು, ಅಲ್ಲಿ ತೋರಿಸ್ಬೋದು. ಇದು ಸೆಲೆಕ್ಷನ್ ಮಾತ್ರ ಚೆನ್ನಾಗಿರೋರ ಹತ್ರ ಮಾಡಿ. ಹೆಂಗೆ ಸೆಲೆಕ್ಷನ್ ಮಾಡ್ಬೇಕು ಸರ್? ಫಸ್ಟ್ ಜನರೇಷನ್ ಸ್ಪಾನ್ ಅಂತ. ನೀವು ಫಸ್ಟ್ ಜನರೇಷನ್ ಸ್ಪಾನ್ ತಗೊಂಡಾಗ ನಿಮ್ಗೆ ಹೀಲ್ಡ್ ಅನ್ನೋದು ಜಾಸ್ತಿ ಬರುತ್ತೆ. ನೋಡ್ಕೊಬೋದು, ಈ ತರ ಬರುತ್ತೆ ಸ್ಪಾನ್. ಮತ್ತೆ ನೀವು ಜಾಸ್ತಿ ಹಾರ್ಡಾಗೂ ಇದು ಮಾಡಂಗಿಲ್ಲ, ವೆರಿ ಡೆಲಿಕೇಟೆಡ್ ಆಗಿ ರಿಮೂವ್ ಮಾಡ್ಬೇಕು ಇದನ್ನ. ಅಂದ್ರೆ ಇದು ಎಲ್ಲಿ ಖರೀದಿ ಹೇಗ್ ಮಾಡಬೇಕು ಸರ್? ಇದು ನಿಮ್ಗೆ IAHR ಕಡೆಯಿಂದನೂ ಸಿಗುತ್ತೆ, GKVK ಇನ್ಸ್ಟಿಟ್ಯೂಟ್ ಅಲ್ಲೂ ಸಿಗುತ್ತೆ, ಮತ್ತೆ ಲೋಕಲ್ ಪ್ರೈವೇಟ್ ಇದ್ರಲ್ಲೂ ಸಿಗುತ್ತೆ ಸ್ಪಾನ್ಸ್. ಅಲ್ಲ, ಸೆಲೆಕ್ಷನ್ ಹೆಂಗೆ ಅಂದ್ರೆ ಫಸ್ಟ್ 1 kg ತಗೊಂಡೋಗಿ ಟ್ರಯಲ್ ಮಾಡಿ. ಆ ಟ್ರಯಲ್ ಅಲ್ಲಿ ನಿಮ್ಗೆ ಏನಾದ್ರು ಚೆನ್ನಾಗಿ ಅನ್ಸ್ತಾ, ಇಂಥ ಕಡೆಯಿಂದ ಸ್ಪಾನ್ ಅಲ್ಲಿ ನಮ್ಗೆ ಚೆನ್ನಾಗಿ ಹೀಲ್ಡ್ ಬರ್ತಿದೆ,
ಮತ್ತೆ ಕಂಟಾಮಿನೇಷನ್ ರೇಷಿಯೋ ಕಡಿಮೆ ಇದೆ ಅಂದಾಗ ಅಲ್ಲಿ ಮತ್ತೆ ಬೈ ಮಾಡಿ ಅಷ್ಟೇ. ಇಲ್ಲಿ ಮೋಸ ಆಗ್ಲಿಕ್ಕೆ ಅಂದ್ರೆ ಏನಾದ್ರು ಸಾಧ್ಯತೆ ಇದೆ? 100% ಇದೆ. ಅಂದ್ರೆ ಹೇಗೆ ಅದು? ಈಗ ನಮ್ಗೆ ಇದು ಗೊತ್ತಿರಲ್ಲ ಇಲ್ಲಿ ಯಾವ ತರ ಬಂದಿದೆ ಅಂತ. ಆಗೇನಾಗುತ್ತೆ, 3rd ಜನರೇಷನ್ 4th ಜನರೇಷನ್ ಕೊಡೋರು ಇದಾರೆ ಕಡಿಮೆ ರೇಟಿಗೆ. ನೀವು ಕಡಿಮೆ ರೇಟ್ ಅಂತ ಹೋದ್ರೆ ಸ್ಪಾನ್ ನೀವೇ ಹಾಳಾಗೋಗ್ತೀರಾ. ಒಂದು 10 ರೂಪೀಸ್ ಜಾಸ್ತಿ ಆಗಲಿ ಸ್ಪಾನ್ ಅಲ್ಲಿ ಚೆನ್ನಾಗಿರೋ ಸ್ಪಾನ್ ತಗೊಳ್ಳಿ. ಯಾಕೆಂದ್ರೆ ನಿಮ್ದು ಹೋಲ್ ಮಶ್ರೂಮ್ಸ್ ಬರೋದು ಸ್ಪಾನ್ ಇಂದಾನೆ. ಸ್ಪಾನ್ನೇ ಚೆನ್ನಾಗಿಲ್ದಿರೋ ತಗೊಂಡ್ರೆ ನೀವು ವಾಟ್ ಎವರ್ ಯು ಹ್ಯಾವ್ ಇನ್ವೆಸ್ಟ್ ವಿಲ್ ಗೆಟ್ 0 ಅಮೌಂಟ್. ಸೊ ಚೆನ್ನಾಗಿದೆ ಅಂತ ಗೊತ್ತಾಗೋದು ಹೇಗೆ ಸರ್? ಅದೇ ಹೇಳಿದ್ನಲ್ಲ ನಾನು, 1 ಬ್ಯಾಗ್ ಎಲ್ಲರ ಹತ್ರನು ತಗೊಳ್ಳಿ ಸ್ಪಾನ್ 1 kg. ಪ್ರತಿ ಸರಿ ಹಂಗೆ ತಗೋಬೇಕಾಗತ್ತಾ? ಇಲ್ಲ, ನಿಮ್ಗೆ ಒಂದ್ಸತಿ ಗೊತ್ತಾಗ್ಬಿಡುತ್ತಲ್ವಾ ಯಾರ ಹತ್ರ ಚೆನ್ನಾಗಿ ಬರ್ತಿದೆ ಅಂತ. ಸೊ ದಟ್ ಯುಲ್ ಓನ್ಲಿ ರಿಯಲೈಸ್. ತಗೊಂಡು ಹೋಗ್ಬೇಕು ಅನ್ನೋದಾದ್ರೆ 1 kg ಸ್ಪಾನ್ಸ್ ಅಲ್ಲಿ ನೀವು 6 ಬ್ಯಾಗ್ಸ್ ಮಾಡ್ಬೋದು. ಈ ತರ ತೋರಿಸಿ ಸರ್, 6 ಬ್ಯಾಗ್ ಮಾಡ್ಬೋದು. ಆ 6 ಬ್ಯಾಗ್ ಅಲ್ಲಿ ನಿಮ್ಗೆ ಗೊತ್ತಾಗುತ್ತಲ್ವಾ ಯಾವ ಸ್ಪಾನ್ ಯಾವ್ದ್ರಲ್ಲಿ ಹಾಕಿದೀವಿ ಅಂತ ನೀವು ಮೆನ್ಷನ್ ಮಾಡ್ಕೊಬೇಕಾಗತ್ತೆ. ಅವಾಗ ನಿಮ್ಗೆ ಗೊತ್ತಾಗುತ್ತೆ ಯಾವ್ದ್ರಲ್ಲಿ ಯಾವ ಸ್ಪಾನ್ ಅಲ್ಲಿ ಎಷ್ಟು ಚೆನ್ನಾಗಿ ಬರ್ತಿದೆ ಏನು ಅಂತ. ಮತ್ತೆ ನಾವು ಈ ತರ ಪ್ಯಾಕ್ ಮಾಡಿ ರೆಡಿಮೇಡ್ ಬ್ಯಾಗ್ಸ್ ಕೊಡ್ತೀವಿ. ಸೊ ಈ ಪ್ಯಾಕಿಂಗ್ ನಡೀತಾ ಇದೆ ಅಲ್ವಾ ಈಗ? ಹಾ, ಪ್ಯಾಕಿಂಗ್ ನಡೀತಿದೆ. ಯಾವ ಕವರ್ ಹೇಗೆ ಅನ್ನೋದು ತೋರಿಸ್ಬೋದು? ಇದು 51 ಮೈಕ್ರಾನ್. ಇದು 51 ಮೈಕ್ರಾನ್ ಇದೆ. ಇದು PPF ಕವರ್. ಇದಕ್ಕೆ ಸಪರೇಟ್ ಸಿಗುತ್ತೆ? ಸಪರೇಟ್. ದಿಸ್ ಇಸ್ ಎ ಗೌರ್ಮೆಂಟ್ ಅಪ್ರೂವ್ಡ್ ಬ್ಯಾಗ್ಸ್. 51 ಮೈಕ್ರಾನ್. ಈ ತರ ನಿಮ್ಗೆ 3 ಲೇಯರ್ಸ್ ಮತ್ತೆ ಇಲ್ಲ 4 ಲೇಯರ್ಸ್ ಕೊಡ್ತೀವಿ. ರೆಡಿ ಮಾಡಿ ನಾವೇ, ಯಾರಿಗೆ ಲೇಬರ್ಸ್ ಪ್ರಾಬ್ಲಮ್ ಇದೆ ಅಂತವ್ರಿಗೆ ಮಾತ್ರ ನಾವು ಈ ತರ ರೆಡಿಮೇಡ್ ಬ್ಯಾಗ್ಸ್ ಕೊಡ್ತೀವಿ. ಮಿನಿಮಮ್ 500 ಆರ್ಡರ್ಸ್ ಇರಬೇಕು, 500 ಬ್ಯಾಗ್ಸ್. ಇಲ್ಲ ಅಂದ್ರೆ ನಾವು ಕಡಿಮೆ ಅಂತೂ ಆರ್ಡರ್ ಅಕ್ಸೆಪ್ಟ್ ಮಾಡಲ್ಲ. 500 ಬ್ಯಾಗ್ಸ್ ಇದ್ರೆ ವಿ ಕ್ಯಾನ್ ಡೆಲಿವರ್ ಟು ಯುವರ್ ಹೋಮ್. ಸೊ ಇದನ್ನ ನೀವು 3 ಲೇಯರ್ಸ್ ಅಂತ ಹೇಳಿದ್ರಲ್ಲ, ಅಂದ್ರೆ ಇದು ಇಷ್ಟೇ ಏನಾದ್ರು ಅಳತೆ ಮಾಡ್ತೀರಾ ಅಥವಾ ಜನರಲಿ ಸುಮ್ನೆ ಆ ತರನೇ ಪ್ಯಾಡಿ ಸ್ಟಾಕ್ ಹಾಕೊಂತೀನಿ. ಆದ್ರೆ ಸ್ಪೇಸ್ ಟು ಸ್ಪೇಸ್ ಇರಬೇಕು. ಸ್ಪಾನ್ ಇಂದ ಮಾಡ್ತಾ ಇದಾರೆ, ಅದನ್ನ ತೋರಿಸಬಹುದು ನಮಗೆ? ಹಾ, ತೋರಿಸಿ ಮಾಡಿ. ಈಗ ನೋಡಿ, ಕೆಳಗಡೆ ಬಂದು ಪ್ಯಾಡಿ ಸ್ಟ್ರಾ ಹಾಕೊಂಡಿದ್ದಾರೆ, ಅದ್ರ ಮೇಲೆಗಡೆ ಬಂದು ಸ್ಪಾನ್ ಹಾಕಿದ್ದಾರೆ, ಮತ್ತೆ ಪ್ಯಾಡಿ ಸ್ಟ್ರಾ ಟೈಟ್ ಆಗಿ ಪ್ರೆಸ್ ಮಾಡ್ಕೊಬೇಕು. ಒಂದು 3 ಲೇಯರ್ ಸರ್ ಟೋಟಲ್? 3 ಲೇಯರ್ ಮಾಡ್ತೀವಿ, 4 ಲೇಯರ್ ಮಾಡ್ತೀವಿ, 6 ಲೇಯರ್ ಕೂಡ ಮಾಡ್ತೀವಿ. ಬ್ಯಾಗ್ ಮೇಲೆ ಡಿಪೆಂಡ್. ಎಷ್ಟು ತೂಕ ಇದಾಗುತ್ತೆ ಸರ್ ಅದು? ಇದು 3 kgs ಬರುತ್ತೆ. 3 kgs. 3 kgs, 5.5 kgs ಮತ್ತೆ 10 kgs. ಈಗ ಸೆಕೆಂಡ್ ಲೇಯರ್ ಮಾಡ್ತಾರೆ? ಹೌದು. ಇದಾಗಿ ಎಷ್ಟು ದಿವಸಕ್ಕೆ ಹಾರ್ವೆಸ್ಟಿಂಗ್ ಸರ್? 25th ಬಂದ್ಬಿಡುತ್ತೆ. ಅಲ್ಲ, ಬ್ಯಾಗ್ ಆಗ್ತಿದಂಗೆ ನೀವು ಇದನ್ನ ಕಟ್ತೀರಾ? ಹೌದು. ಸೊ ಒಬ್ರು ಲೇಬರ್ ಇರ್ಲೇಬೇಕಲ್ವಾ ಇದಕ್ಕೆ? 2-3 ಜನ ಇರಬೇಕು. ವೈಲ್ ಫ್ರೂಟಿಂಗ್ ರೂಮ್ 24 hours ಅಬ್ಸರ್ವೇಷನ್ ಅಲ್ಲಿ ಇರುತ್ತೆ. ಫ್ರೂಟಿಂಗ್ ರೂಮ್ ಅಲ್ಲಿ ಆದ್ರೆ ಇರ್ಲೇಬೇಕಾಗುತ್ತೆ. ಲೇಬರ್ ಇಲ್ದಿರಂತೂ ಮಶ್ರೂಮ್ ಫಾರ್ಮಿಂಗ್ ಮಾಡಕ್ಕಾಗಲ್ಲ. ಇನ್ನೊಂದು ಲೇಯರ್ ಇದು? ಇದು 4 ಲೇಯರ್ ಮಾಡ್ತಾರೆ, ನೋಡ್ಕೊಳ್ಳಿ. ಹಾ, 1 ಬ್ಯಾಗಿಗೆ ಅಪ್ರಾಕ್ಸಿಮೇಟ್ಲಿ 150 grams ಹೋಗ್ಲೇಬೇಕಾಗತ್ತೆ. 120 to 150 grams ಸ್ಪಾನ್. 150 grams? ಹಾ, ಒಳಗಡೆ. ಅದು ನಿಮಗೆ ಎಷ್ಟು ಇದು ಈಲ್ಡಿಂಗ್ ಕೊಡುತ್ತೆ ಸರ್? ಅದು ನಮಗೆ ಈಗ ಅವ್ರು ಮಾಡ್ತಿದ್ರಲ್ಲ, ಆ ಬ್ಯಾಗಿಂದ ನಮ್ಗೆ ಅಪ್ರಾಕ್ಸಿಮೇಟ್ಲಿ 2 kgs ಆದ್ರೂ ಬರಲೇಬೇಕು. ಬಂದೇ ಬರುತ್ತೆ. ಮತ್ತೆ ನಿಮ್ಗೆ ರೆಡಿ ಟು ಫ್ರೂಟಿಂಗ್ ಬ್ಯಾಗ್ಸ್ ಅನ್ನಲ್ಲ, ಬನ್ನಿ ಈಗ ತೋರಿಸ್ತೀನಿ ನಾನು ಯಾವ ತರ ಬ್ಯಾಗ್ಸ್ ಅಲ್ಲಿ ಬರುತ್ತೆ ಅಂತ. ಸೊ ಇದು ಬಹಳ ಎಚ್ಚರಿಕೆಯಿಂದ ಇರಬೇಕು ಪ್ಯಾಕಿಂಗ್ ಟೈಮ್ ಅಲ್ಲಿ ಅಂತ? ಪ್ಯಾಕಿಂಗ್ ಟೈಮ್ ಅಲ್ಲಿ ಹೌದು, 100%. ಪ್ಯಾಕಿಂಗ್ ಮಾಡೋ ಟೈಮಲ್ಲಿ ಆದಷ್ಟು ಕೇರ್ಫುಲ್ ಆಗಿರ್ಬೇಕು. ಯಾಕೆಂದ್ರೆ ಸೆನ್ಸಿಟಿವ್ ಜಾಸ್ತಿ. ಬ್ಯಾಗ್ಸ್ ಮಾಡ್ಬೇಕಾದ್ರೆ ಫಂಗಸ್ ಜೊತೆ ಆಟ ಆಡ್ತಿರೋದು. ನಿಮಗೆ ತೋರಿಸ್ತೀನಿ ಬನ್ನಿ ಈಗ. ಅಷ್ಟು ಎಚ್ಚರಿಕೆಯಿಂದ ಇರಲೇಬೇಕು. ಹೌದು. ಈಗ ಎಚ್ಚರಿಕೆ ಇಲ್ಲ ಅಂದ್ರೆ ಏನಾಗುತ್ತೆ ಅಂತ ಈಗ ತೋರಿಸ್ತೀನಿ ನಾವು. ನಮ್ದು ಆಲ್ರೆಡಿ ಬ್ಯಾಗ್ಸ್ ಒಂದು 60 to 70 ಬ್ಯಾಗ್ಸ್ ಹೋಗಿದೆ. 60 to 70? ಹಾ, ಬಿಗ್ ಲಾಸ್ ತರ. ಹೌದು ಸರ್. ಇಲ್ಲಿ ನೋಡ್ಬೋದು ನೀವು, ಇನ್ನ ಮೈಸಿಲನ್ ರನ್ ಆಗಿಲ್ಲ. ಈ ತರದೆಲ್ಲ ಕಂಟಾಮಿನೇಷನ್ ಬ್ಯಾಗ್ಸ್. ದಿಸ್ ಇಸ್ 100% ಕಂಟಾಮಿನೇಷನ್. ಅಂದ್ರೆ ಈ ಬ್ಯಾಗ್ ವೇಸ್ಟ್
ವೇಸ್ಟ್ ಇದು ಪೂರ್ತಿ. ಹಾ, ದಿಸ್ ಇಸ್ 100 ರೂಪೀಸ್. ಯಾಕೆ ವೇಸ್ಟ್ ಆಯ್ತು? ಈಗ ಅಲ್ಲಿ ಅದು ಕರೆಕ್ಟ್ ಆಗಿ ಹಾಕಿದಾರಲ್ವಾ? ಅಲ್ಲಿ ಕರೆಕ್ಟ್ ಆಗಿ ಹಾಕಿದ್ದಾರೆ. ಸ್ಪಾನ್ ಏನಾದ್ರು ಆಗಿರ್ಬೋದು, ಇಲ್ಲ ನಾವು ಬ್ಯಾಗಿಂಗ್ ಮಾಡೋ ಟೈಮಲ್ಲಿ ಏನಾದ್ರು ಆಗಿರ್ಬೋದು, ಇಲ್ಲ ನಾವು ಹುಲ್ಲು ಹಾರಾಕ್ತಿವಲ್ವಾ, ಅದ ಏನಾದ್ರೂ ಆಗಿರ್ಬಹುದು. ಅಂದ್ರೆ ಏನಾಗಿದೆ ಅಂತ ನಾವ್ ಹೇಳಕ್ಕಾಗಲ್ಲ. ಇಲ್ಲ ಲ್ಯಾಬ್ ಕೊಡ್ಬೇಕಾಗತ್ತೆ, ಲ್ಯಾಬ್ ಕಡೆಯಿಂದ ಇದ್ ಮಾಡಿಸ್ಬೇಕಾಗತ್ತೆ. ಓಕೆ. ಸೊ ದಟ್ ನಮ್ಗೆ ಏನ್ ಆಗಿದೆ ಅಂದ್ರೆ ಫಂಗಸ್ ಬೆಳೆಯಲ್ಲ ಆ ಬ್ಯಾಗ್ ಅಲ್ಲಿ. ಇದ್ ನೋಡ್ಬೋದು, 1 2 3 4 5 6 7 8 9 ಬ್ಯಾಗ್ ಈ ಲೈನಲ್ಲೇ ಹೋಗಿದೆ. ಇದೊಂದು ಮೇನ್ ಹೇಳದ್ನಲ್ಲ ಆಗ್ಲೇ, ಕ್ಲೀನ್ಲಿನೆಸ್ ಇಲ್ಲ ಅಂದ್ರೆ ಈ ತರ ಚಾನ್ಸಸ್ ಇದೆ. ಯಾರು ಲೇಬರ್ಸ್ ಕ್ಲೀನ್ ಆಗಿ ಮಾಡ್ತಿಲ್ಲ ಅಂದ್ರೂ ಅವ್ರಿಗೂ ಆತರ ಚಾನ್ಸಸ್ ಇದೆ. ಸೊ ದಟ್ ಪ್ಲೀಸ್ ಕೀಪ್ ಹೈಜಿನಿಕ್ ಅಂಡ್ ಮೇಂಟೈನ್ ಹೈಜಿನಿಕ್ ಅಷ್ಟೇ. ಇದ್ರಲ್ಲೇ ಜಾಸ್ತಿ ಮೇನ್ ಎಫರ್ಟ್ ಇರೋದು ಬ್ಯಾಗಿಂಗ್ ಮಾಡೋ ಟೈಮಲ್ಲಿ. ಬ್ಯಾಗಿಂಗ್ ಮಾಡಿದ್ಮೇಲೆ ನಿಮ್ಗೆ ಕಂಟಾಮಿನೆಂಟ್ ರೇಷಿಯೋ ಬರೋದು 0. ಇದು ನೋಡಿ, ಇದು ಈ ಜಸ್ಟ್ ಎಸ್ಟರ್ಡೇ ಬ್ಯಾಗಿಂಗ್ ಮಾಡಿರೋದು. ನೀವು ನೋಡ್ಬೋದು ಇಲ್ಲಿ ಮೈಸಿಲಿನ್ ರನ್ ಆಗ್ತಾ ಇದೆ. ಸೊ ದಟ್ ಯು ಕ್ಯಾನ್ ಸಿ ದಿಸ್ ಆಲ್. ಈ ತರದಿಂದ ಈ ತರ ಬರುತ್ತೆ ನಮ್ ಬ್ಯಾಗ್ಸ್, ಮೈಸಿಲಿನ್ ರನ್ ಆಗೋದು. ನಾವು ಈ ಬ್ಯಾಗ್ಸ್ ಕೂಡ ಸೇಲ್ ಮಾಡ್ತೀವಿ. ಸೊ ದಟ್ ಡಿಫ್ರೆಂಟ್ ಟೈಪ್ಸ್ ಆಫ್ ಇದೆ, ಕೆಜಿಸ್ ಮೇಲೆ ಹೋಗುತ್ತೆ. ಇದೊಂದು ಪ್ರೈಸ್ ಇದೆ, ಮತ್ತೆ ಇದೊಂದು ಪ್ರೈಸ್ ಇದೆ. ಇದರಲ್ಲಿ 2 to 3 kgs ತಗೊಬೋದು. ಈ ಬ್ಯಾಗಲ್ಲಿ ಬಂದು ನೀವು ಅಪ್ರಾಕ್ಸಿಮೇಟ್ 2 kgs ಹೇಲ್ಡ್ ಎಕ್ಸೆಪ್ಟ್ ಮಾಡ್ಬೋದು. ಸೊ ಡೈರೆಕ್ಟ್ ಬ್ಯಾಗ್ ಎಷ್ಟು ದಿವಸದ್ದು ನಿಮ್ಗೆ ಇದಾಗ್ತದೆ? 5 days ನಾವು ಕೊಟ್ಬಿಡ್ತೀವಿ. ಪ್ಯಾಕ್ ಮಾಡಿ 5 days ನಾವಿಲ್ಲಿ ಇಟ್ಕೊಂಡಿರ್ತೀವಿ. ಏನಾದ್ರೂ ಕಂಟಾಮಿನೇಷನ್ ರೇಷಿಯೋ ಬರುತ್ತೋ ಏನೋ ಅಂತ ಚೆಕ್ ಮಾಡೋದಕ್ಕೆ. ವೆನ್ ಮೈಸಿಲಿನ್ ರನ್ ಆಗೋ ಸ್ಟಾರ್ಟ್ ಆದ್ಮೇಲೆ ನಾವು 5th day ನಾವೇನ್ ಮಾಡ್ತೀವಿ ಅಂದ್ರೆ ಅವ್ರ ಟ್ರಾನ್ಸ್ಪೋರ್ಟೇಷನ್ ಇರುತ್ತೆ. ಅವ್ರ ಟ್ರಾನ್ಸ್ಪೋರ್ಟೇಷನ್ ನಾವು ಹಾಕ್ಬಿಟ್ಟು ಅವ್ರ ಫಾರ್ಮ್ ಲೊಕೇಶನ್ಗೆ ಕಳಿಸ್ಬಿಡ್ತೀವಿ. ಆಲ್ರೆಡಿ ಮಾಡ್ತಾ ಇದೀವಿ ನಾವು. ಯಾಕೆಂದ್ರೆ ಲೇಬರ್ಸ್ ಪ್ರಾಬ್ಲಮ್ಸ್ ಇರುತ್ತೆ ಸ್ವಲ್ಪ. ಇದ್ರಲ್ಲಿ ಸ್ವಲ್ಪ ಜನ ಏನ್ ಮಾಡ್ತಾರೆ ಅಂದ್ರೆ ಇಂಡಿವಿಜುವಲ್ ಪಾರ್ಟ್ ಟೈಮ್ ಮಾಡ್ತಿರ್ತಾರೆ. ಸೊ ದಟ್ ಅವ್ರಿಗೆ ರೆಡಿ ಟು ಫ್ರೂಟಿಂಗ್ ಬ್ಯಾಗ್ ಸಿಗಲ್ಲ ಎಲ್ಲೂ. ಸೊ ಯು ಕ್ಯಾನ್ ಕಾಂಟ್ಯಾಕ್ಟ್ ಡಾಕ್ಟರ್ ಮಶ್ರೂಮ್ ಫಾರ್ಮ್. ಸೊ ದಟ್ ವಿ ವಿಲ್ ಪ್ರೊವೈಡ್ 3 types of bags. We have right now we have only 2 bags and there is a 10 kgs bag not yet done. If you want we will make and we will give. ಸೊ ಈ ಸಿಚುಯೇಷನ್ ಅಲ್ಲಿ ಶಿಫ್ಟಿಂಗ್ ಮಾಡಿದ್ರೆ ಏನು ಸಮಸ್ಯೆ ಆಗುತ್ತಾ? ಶಿಫ್ಟಿಂಗ್ ನಾವು ನೈಟ್ ಟೈಮ್ ಮಾಡ್ತೀವಿ, ಡೇ ಟೈಮ್ ಮಾಡಲ್ಲ. ಇದಕ್ಕೆ ಸನ್ಲೈಟ್ ಬಿದ್ರೆ ಸ್ಪಾಯಿಲ್ ಆಗ್ಬಿಡುತ್ತೆ. ನೈಟ್ ಟೈಮ್ ಮತ್ತೆ ಟ್ರಾನ್ಸ್ಪೋರ್ಟೇಷನ್ ಅಲ್ಲೂ ನಮಗೆ ಅಷ್ಟೊಂದು ಏರ್ ಪೊಲ್ಯೂಷನ್ ಇರಲ್ಲ. ಸೊ ದಟ್ ವಿ ಕ್ಯಾನ್ ಮೇಕ್ ಕಂಟೈನರ್ಸ್ ಅಲ್ಲಿ ಬರುತ್ತೆ. ಕಂಟೈನರ್ಸ್ ಅಲ್ಲಿ ನಾವು ಸಪ್ಲೈ ಮಾಡ್ತೀವಿ. ಸೊ ಕನಿಷ್ಠ ಎಷ್ಟು ಆರ್ಡರ್ ಮಾಡಬೇಕಾಗುತ್ತೆ? ಮಿನಿಮಮ್ 500. ಮ್ಯಾಕ್ಸಿಮಮ್ ವಾಟ್ ಎವರ್ ಯು ಗೈಸ್ ವಿಲ್ ಟೆಲ್ ವಿ ವಿಲ್ ಮೇಕ್. ಇಲ್ಲಿಂದ ತಗೊಂಡು ಹೋದ ನಂತರ ಅವರು ಎಷ್ಟು ದಿವಸ ಆ ತರದ ಇದೇ ಸೇಮ್ ಸೆಟಪ್ ಅಲ್ಲಿ ಇಡಬೇಕಾ? ಹೇಗೆ? ಸೇಮ್ ಸೆಟಪ್ ಅಲ್ಲೇ ಇಡಬೇಕಾಗುತ್ತೆ 20 days. ನಾವ್ ಯಾಕೆಂದ್ರೆ 5 days ಆಲ್ರೆಡಿ ಮಾಡ್ಬಿಟ್ಟಿರ್ತೀವಿ. ಇನ್ನ ನಿಮ್ ಮಿಕ್ಕಿರೋದು 20 days. 20 days ಆದ್ಮೇಲೆ ನೀವು ಹಾರ್ವೆಸ್ಟ್ ಮಾಡ್ಕೊಬಹುದು. ಸೊ ನೀವಾಗ್ಲೇ ಹೇಳ್ತಾ ಇದ್ರಿ ಮಶ್ರೂಮ್ ಬೆಳೆಯೋದು ದೊಡ್ಡದಲ್ಲ, ಅಂದ್ರೆ ಈ ಸೆಟಪ್ ಮಾಡೋದು ದೊಡ್ಡದಲ್ಲ. ಹೌದು, ಅದ್ರ ನಿರ್ವಹಣೆ ಇದೆಯಲ್ಲ, ಕ್ಲೀನ್ನೆಸ್ ಇರ್ಬೋದು, ಬ್ಯಾಗ್ ಇರ್ಬೋದು, ಅದು ಬಹಳ ಮುಖ್ಯ ಅಂತ. ಇದರಲ್ಲಿ 2 ಪ್ರಾಬ್ಲಮ್ಸ್ ಇರುತ್ತೆ ನಿಮ್ಗೆ. ಬ್ಯಾಗಿಂಗ್ ಮಾಡೋದೊಂದಿರುತ್ತೆ, ಮಾರ್ಕೆಟಿಂಗ್ ಒಂದಿರುತ್ತೆ. ಬ್ಯಾಗಿಂಗ್ ಅಲ್ಲಿ ಏನ್ ಚಾಲೆಂಜಸ್ ಇರುತ್ತೆ ಅಂದ್ರೆ ಪ್ಯಾಡಿ ಸ್ಟ್ರಾ ಸೆಲೆಕ್ಷನ್ ಇರುತ್ತೆ, ಸ್ಪಾನ್ ಸೆಲೆಕ್ಷನ್ ಇರುತ್ತೆ, ಮತ್ತೆ ಹೈಜಿನಿಕ್ ಮೇಂಟೈನ್ ಮಾಡೋದಿರುತ್ತೆ. ಅಂತವ್ರ ಕೈಲಿ ಆಗಲ್ಲ ಅನ್ನೋರ್ ಕೈಗೆ ನಾವು ನೋಡಿ ಈ ತರ ರೆಡಿ ಟು ಫ್ರೂಟಿಂಗ್ ಬ್ಯಾಗ್ ಕೊಡ್ತೀವಿ. ಇದೇನಾಗುತ್ತೆ ಅಂದ್ರೆ ವಿತಿನ್ 20 days ಯು ವಿಲ್ ಗೆಟ್ ಹಾರ್ವೆಸ್ಟಿಂಗ್. 50% ಎಫರ್ಟ್ ನಾವು ಪಟ್ಟಿರ್ತೀವಿ ಆಲ್ರೆಡಿ. ನಿಮ್ಗೆ ನೋಡ್ಬೋದು, ಈ ತರದೊಂದು ಬ್ಯಾಗ್ ಬರುತ್ತೆ, ಈ ತರದೊಂದು ಬ್ಯಾಗ್ ಬರುತ್ತೆ. ಯು ವಿಲ್ ಗೆಟ್ 2 types ಆಫ್ ರೆಡಿಮೇಡ್ ಬ್ಯಾಗ್ಸ್. ಏನಾಗುತ್ತೆ ಅಂದ್ರೆ ನಾವು ಈ ತರದ್ದು ಸೆಲೆಕ್ಷನ್ ಆಗಲಿ, ಸ್ಪಾನ್ ಸೆಲೆಕ್ಷನ್ ಆಗಲಿ, ಪ್ಯಾಡಿ ಸ್ಟ್ರಾ ಸೆಲೆಕ್ಷನ್ ಆಗಲಿ ಎಲ್ಲ ಕ್ಲೀನಾಗಿ ಮಾಡ್ಕೊಂಡಿರ್ತೀವಿ. ಅವ್ರು ತಗೊಂಡೋಗಿ ಅವ್ರು ಡೈರೆಕ್ಟ್ ಅವರು ಮನೆಗಳ ಹತ್ರ ಆದ್ರೂ ಇಡ್ಬೋದು, ಫಾರ್ಮಲ್ ಆದ್ರೂ ಇಟ್ಕೊಬಹುದು. ಸೊ ದಟ್ ಶಿಫ್ಟಿಂಗ್ ಅಲ್ಲಿ ಏನು ಸಮಸ್ಯೆ ಆಗಲ್ವಾ ಸರ್? ಇಲ್ಲ ಸರ್, ಶಿಫ್ಟಿಂಗ್ ಬಂದು ನಾವು ಹೋಗ್ತಾ ಇದಾರೆ ಈ ತರ ಆಲ್ರೆಡಿ ತಗೊಂಡ್ ಹೋಗ್ತಾ ಇದಾರೆ. ಯಾಕೆಂದ್ರೆ ಒಂದು ನಿರ್ದಿಷ್ಟ ಟೆಂಪರೇಚರ್ ಅಲ್ಲಿ ಇಟ್ಟು ನೀವು ಬೆಳೆಸ್ತಾ ಇರ್ತೀರಾ. ಹೌದು, ಈ ಸಮಯದಲ್ಲಿ ಅದಕ್ಕೆ ನಾವು ಡಿಸ್ಟರ್ಬ್ ಮಾಡಿ ಬೇರೆ ಕಡೆ ಶಿಫ್ಟಿಂಗ್ ಮಾಡಿದ್ರೆ ಏನು ಸಮಸ್ಯೆ ಆಗಲ್ವಾ? ನೋ ಶಿಫ್ಟಿಂಗ್ ಸರ್. ಅದು ಯಾಕೆಂದ್ರೆ ನಾವು 25 days ಆದ್ಮೇಲೆ ಕೊಟ್ರೆ ಪ್ರಾಬ್ಲಮ್ಸ್ ಆಗುತ್ತೆ. ನಾವು ವಿತಿನ್ 5 days ಕೊಡ್ತಾ ಇದೀವಿ. ಯಾಕೆಂದ್ರೆ ಸ್ವಲ್ಪ ಮೈಸಿಲಿನ್ ರನ್ ಆಗಿರೋದು ಅವ್ರಿಗೆ ತೋರ್ಸ್ ಕೂಡ ಕೊಡ್ತೀವಿ ನಾವು. ಯಾಕೆಂದ್ರೆ ಕಂಟಾಮಿನೇಷನ್ ರೇಷಿಯೋ ಈಗ ನೀವು ನೋಡ್ಬೋದು. ಇಲ್ಲಿ ನೋಡಿ, ಇದಿನ್ನ ಮೈಸಿಲಿನ್ ರನ್ ಆಗ್ತಾ ಇದೆ, ಇದು ಫುಲ್ಲು ರನ್ ಆಗಿಲ್ಲ. ಓಕೆನಾ? ನಾನು ಆ ಕಡೆ ಒಂದು ಸ್ವಲ್ಪ ತೋರಿಸ್ತೀನಿ. ಆ ತರ ರೆಡಿಮೇಡ್ ಬ್ಯಾಗ್ಸ್ ಬೇಕಾದ್ರೂ ನಾವು ಸಪ್ಲೈ ಮಾಡ್ತೀವಿ. ಮತ್ತೆ ಇನ್ನೊಂದು ಚಾಲೆಂಜಸ್ ಏನಂದ್ರೆ ಮಾರ್ಕೆಟಿಂಗ್. ನೀವು ಮಾರ್ಕೆಟಿಂಗ್ ಫೋಕಸ್ ಮಾಡಲೇಬೇಕಾಗುತ್ತೆ. ಯಾಕಂದ್ರೆ ಅವೇರ್ನೆಸ್ ಇಲ್ಲ ಆಯಿಸ್ಟರ್ ಮಶ್ರೂಮ್ ಬಗ್ಗೆ. ನೀವು ಅವೇರ್ನೆಸ್ ತಿಳಿಸ್ಕೊಡಿ, ನೀವು ಮಾರಾಟ ಮಾಡಿ. ಸೊ ಇದು ಶಿಫ್ಟಿಂಗ್ ಹೇಗೆ ಸರ್? ಸರ್ ಶಿಫ್ಟಿಂಗ್ ಟೈಮ್ ಬಂದು ನಾವು 12 o'clock ಇಂದ ಸ್ಟಾರ್ಟ್ ಮಾಡ್ತೀವಿ, ಮಿಡ್ ನೈಟ್ ಅಲ್ಲಿ.
ಕಂಟೈನರ್ಸ್ ಲೋಡ್ ಮಾಡ್ಬಿಡ್ತೀವಿ ಹ್ಮ್. ಮತ್ತೆ ಕಂಟೈನರ್ಸ್ ಡೋರ್ ಕ್ಲೋಸ್ ಮಾಡ್ಬಿಡ್ತೀವಿ. Okay. 0 ಏರ್ ಒಳಗಡೆ ಹೋಗುತ್ತೆ. Okay. ಸೊ ದಟ್ ನಾವು ಬೆಳಗ್ಗೆ ಅರ್ಲಿ ಮಾರ್ನಿಂಗ್ 4 o'clock ಅವ್ರ ಫಾರ್ಮ್ ಹತ್ರ ಹೋಗಿ ನಾವು ಡಿಸ್ಪರ್ಸ್ ಮಾಡ್ಕೊಡ್ತೀವಿ. So, ಈ ರೀತಿ ಶಿಫ್ಟಿಂಗ್ ಅಂದ್ರೆ ಈ ರೀತಿ ರೆಡಿ ಬ್ಯಾಗ್ಸ್ ನ ಅವ್ರು ತಗೊಂಡೋದ್ರಿಂದ ಹ್ಮ್. ಅವ್ರಿಗೆ ಏನ್ ಪ್ರಯೋಜನ? ಮೇನ್ ಥಿಂಗ್ ಬಂದು ನಿಮಗೆ ಕಂಟಾಮಿನೇಷನ್ ರೇಷಿಯೋ ಇರಲ್ಲ ಮತ್ತೆ ಲೇಬರ್ ಇಶ್ಯೂ ಇರಲ್ಲ. ಹ್ಮ್. ನಾವ್ ಇದನ್ನ ಪ್ಯಾಡಿ ಸ್ಟ್ರಾ ಸೆಲೆಕ್ಟ್ ಮಾಡ್ಬೇಕಂದ್ರೆ 10 ಕಡೆ ಹೋಗಿ 10 ಪ್ಯಾಡಿ ಸ್ಟ್ರಾ ತಗೊಂಡ್ಬಂದು GKVK ಹೋಗಿ ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಆಮೇಲೆ ನಾವು ಬೈ ಮಾಡ್ತೀವಿ ಪ್ಯಾಡಿ ಸ್ಟ್ರಾನ. ಹ್ಮ್. ಸ್ವಲ್ಪ ಜನ ಏನ್ ಮಾಡ್ತಾರೆ, ಯಾವ್ದೋ ಪ್ಯಾಡಿ ಸ್ಟ್ರಾ ಸಿಕ್ಕಿದ್ರೆ ಸಾಕು ಅಂತ ಬೆಳಿತಾರೆ. ಹ್ಮ್. ಆ ತರ ಎಲ್ಲ ಆಗಲ್ಲ ಇದರಲ್ಲಿ. ಹ್ಮ್. ಸೆಲೆಕ್ಷನ್ ಪ್ಯಾಡಿ ಸ್ಟ್ರಾ ಇದೆ, ಹ್ಮ್. ಸ್ಪಾನ್ ಸೆಲೆಕ್ಷನ್ ಇದೆ. ಸೊ ದಟ್ ನಾವೆಲ್ಲರೂ ಮಾಡಿರ್ತೀವಿ. 50% ಎಫರ್ಟ್ ನಮ್ಗ ಹತ್ರನೇ ಇರುತ್ತೆ, ಇನ್ 50% ಎಫರ್ಟ್ ನಿಮಗ್ ಕೊಡ್ತೀವಿ ಅಷ್ಟೇ. ಓಕೆ. ಸೊ ಇದನ್ನ ತಗೊಂಡ್ ಹೋದ್ಮೇಲೆ ಅವ್ರು ಎಷ್ಟು ದಿವಸ ಇಟ್ಕೋಬೇಕಾಗುತ್ತೆ? ಅದೇ 20 days ಇಟ್ಕೊಬೇಕಾಗುತ್ತೆ. ಆಮೇಲೆ ರೆಡಿ ಟು ಫ್ರೂಟ್ ಬರುತ್ತೆ, ಹಾರ್ವೆಸ್ಟ್ ಮಾಡ್ಕೊಂಡು ನೀವು ಸೇಲ್ ಮಾಡ್ಬೋದು. ಸೊ ಅವ್ರ ಮಾರ್ಕೆಟಿಂಗ್ ಎಲ್ಲ ಅವ್ರಿಗೆ ಬಿಟ್ಟಿರೋದು. ನಾವು ಹೆಲ್ಪ್ ಮಾಡ್ಬೇಕು ಅಂದ್ರೆ ಲಿಟಲ್ ಬಿಟ್ ವಿಲ್ ಹೆಲ್ಪ್, ದಟ್ಸ್ ಆಲ್. ಓಕೆ. ಸೊ ಈ ತರ ತಗೊಂಡ್ ಹೋಗ್ತಾ ಇದಾರೆ ಸರ್ ಆಲ್ರೆಡಿ ತಗೊಂಡ್ ಹೋಗ್ತಾ ಇದಾರೆ, ಓದ್ ಬ್ಯಾಚ್ ಎಲ್ಲ ತಗೊಂಡ್ ಹೋಗಿದ್ದಾರೆ. ಓಕೆ. ಈಗಲೂ ಆರ್ಡರ್ಸ್ ಇದೆ. ಓಕೆ. ನನ್ನ ಫಾರ್ಮ್ ಒಂದ್ ಸ್ವಲ್ಪ ಫಿಲ್ ಆಗ್ಲಿ ಅಂತ ವೇಟ್ ಮಾಡ್ತಾ ಇದೀನಿ. ಓಕೆ. ಈಗ ಎಷ್ಟು ಖರೀದಿ ಮಾಡ್ಬೇಕಾಗತ್ತೆ ನಿಮ್ಮ ಹತ್ರ ಈ ರೀತಿ ರೆಡಿ? ಮಿನಿಮಮ್ 500 bags ಪರ್ಚೇಸ್ ಮಾಡ್ಲೇಬೇಕಾಗುತ್ತೆ. ಹ್ಮ್. ಕಡಿಮೆ ಮಾಡಿದ್ರೆ ನಮ್ಗೆ ಕೊಡಕ್ಕೆ ಆಗಲ್ಲ. ಸೊ ದ ಟ್ರಾನ್ಸ್ಪೋರ್ಟ್ ಅವೆಲ್ಲ. ಕಾಸ್ಟ್ ವೈಸ್ ಎಲ್ಲ ಹೇಗ್ ಬರುತ್ತೆ ಸರ್? ಸೊ ಕಾಸ್ಟ್ ವೈಸ್ ವಿ ಕ್ಯಾನ್ ಡಿಸ್ಕಸ್ ಅಬೌಟ್ ದಟ್. ಅದು Clients ಮೇಲೆ- ಎಷ್ಟು ದೂರ ಇದೆ ಹಾ. ಹೇಗೆ ಅನ್ನೋದ್ರ ಮೇಲೆ. ಮತ್ತೆ ಕ್ಲೈಂಟ್ಸ್ ಮೇಲೆನೂ ಡಿಪೆಂಡ್ ಆಗುತ್ತೆ. ಮಶ್ರೂಮ್ ನಮ್ಗೆ ಕೊಡೋದಾದ್ರೆ ಒಂದ್ ಪ್ರೈಸ್ ಇರುತ್ತೆ. ನೀವು ಅವರಿಂದ ನೀವು ಕೂಡ ತಗೋತೀರಾ? ಹೌದು. ಓಕೆ. ಮಶ್ರೂಮ್ ನಾವು ತಗೊಳಲ್ಲ ಅಂದ್ರೆ ಇನ್ನೊಂದ್ ಪ್ರೈಸ್ ಇರುತ್ತೆ. ಹಾ. ಸೊ ದಟ್ ಆ ತರ ಎಲ್ಲ ಕಸ್ಟಮರ್ ಯಾರು ಬರ್ತಾರೋ ಅವ್ರನ್ನ ಮಾತಾಡ್ಕೊಂಡು ಅವ್ರದ್ದು ಪ್ರಾಬ್ಲಮ್ಸ್. ಈಗ ರೈತರೇ ಬಂದ್ರೆ ಡೈರೆಕ್ಟ್ ಆಗಿ ನನ್ಗೆ ಅಟ್ಲೀಸ್ಟ್ ಲೀಸ್ಟ್ ಪ್ರೈಸ್ ಕೊಡ್ತೀನಿ. ಹ್ಮ್. ಸೊ ಬಿಸ್ನೆಸ್ ಮ್ಯಾನ್ಸ್ ಪಾರ್ಟ್ ಟೈಮ್ ಅವರೆಲ್ಲ ಬರ್ತಿದಾರೆ ಅಂದ್ರೆ ಮಿನಿಮಮ್ ಪ್ರೈಸ್ ಕೊಡ್ತೀನಿ. ಸೊ ದಟ್ ನಾನ್ ಲಾಸ್ ಆಗ್ಬಾರ್ದಲ್ವಾ. Okay. ಫಾರ್ಮರ್ಸ್ ಬಂದ್ರೆ ಮಾತ್ರ ನಾನು ಲೀಸ್ಟ್ ಪ್ರೈಸ್ ಕೊಡ್ತೀನಿ. ಓಕೆ. ಹಾಗೆ ಸರ್, ಒಟ್ಟಾರೆಯಾಗಿ ಈ ಬ್ಯಾಗ್ ನಿರ್ವಹಣೆ ಬಗ್ಗೆ ಹೇಳಿದ್ರಿ, ಈ ತರ ರೆಡಿ ಇದ್ರ ಬಗ್ಗೆ ಹೇಳಿದ್ರಿ. ಇದ್ರ ಬಗ್ಗೆ ಏನಾದ್ರು ರೈತರಿಗೆ ಆಗ್ಲಿ ರೈತರಿಗೆ ಆಗ್ಲಿ ಏನಾದ್ರು ಡೌಟ್ಸ್ ಇತ್ತು ಅಂದ್ರೆ ನಿಮ್ಮನ್ನ ಹೇಗೆ ಸಂಪರ್ಕಿಸಬಹುದು? ಹಾಗೆ ಒಂದ್ ವೇಳೆ ಈ ಬ್ಯಾಗ್ ನ ತಗೋಬೇಕು ಅನ್ನೋದಾದ್ರೆ ಅವ್ರು ನಿಮ್ಮನ್ನ ಹೇಗೆ ಸಂಪರ್ಕಿಸಬಹುದು ಅಂತ ತಿಳಿಸಬಹುದಾ? ಸರ್ ನನ್ನ ಮೊಬೈಲ್ ನಂಬರ್ ಕೊಡ್ತೀನಿ, 8088709051 ಅಂತ. ನಾವು ಡಾಕ್ಟರ್ ಮಶ್ರೂಮ್ ಫಾರ್ಮ್ ಕಡೆಯಿಂದ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಚಿಂತಾಮಣಿ ತಾಲೂಕು ಕೈವಾರ ಹತ್ರ ಜೋಡಿ ಹೊಸಳ್ಳಿ ಅಂತ. ನೀವು ಡೈರೆಕ್ಟ್ ಆಗಿ ಬರ್ಬೇಕಾದ್ರೂ ನನಗೆ ಕಾಲ್ ಮಾಡ್ಕೊಂಡ್ ಬರ್ಬೇಕು. ನೀವು ಯಾರ್ಯಾರೋ ಬಂದ್ರು ನಾನು ಅಲೋ ಮಾಡಲ್ಲ ಒಳಗಡೆಗೆ. ಸೊ ದಟ್ ಕಂಟಾಮಿನೇಷನ್ ರೇಷಿಯೋ ಇಸ್ ನಿಮಗೂ ಗೊತ್ತಿರುತ್ತೆ ಅಣಬೆ ಕೃಷಿ ಮಾಡೋರಿಗೆ. ನೀವು ಒಂದ್ಸತಿ ಕಾಲ್ ಮಾಡ್ಕೊಂಡು ಬಂದ್ರೆ ಉತ್ತಮ ನನಗೆ. ಓಕೆ. ಸೊ ಹೀಗೆ ಸಂಪರ್ಕಿಸಬಹುದು ತಮ್ಮನ್ನ. ಹೌದು. ಒಂದು ಬ್ಯಾಗ್ ನಿರ್ವಹಣೆ ಬಗ್ಗೆ ಏನಾದ್ರು ಡೌಟ್ಸ್ ಇದ್ರು ಕೇಳ್ಬೋದು. ಮಾರ್ಕೆಟಿಂಗ್ ಬ್ಯಾಗ್ ಮಾರ್ಕೆಟಿಂಗ್ ವಿಚಾರವಾಗಿ ಇದ್ರು ಕೂಡ ತಮ್ಮನ್ನ ಕೇಳಬಹುದು. ಹೌದು. ಓಕೆ, ಧನ್ಯವಾದಗಳು ಸರ್. ಇಷ್ಟೋ ತನಕ ವಿಸ್ತೃತವಾಗಿ ಬ್ಯಾಗ್ ನಿರ್ವಹಣೆ ಇರ್ಬೋದು, ತಮ್ಮ ಬ್ಯಾಗ್ ನ ಮಾರಾಟದ ವಿಚಾರವಾಗಿ ಇರ್ಬೋದು, ವಿಸ್ತೃತವಾಗಿ ಹೇಳಿದ್ದೀರಾ. Okay. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.